ಹಿಸ್ ಫಸ್ಟ್ ಕ್ವಶನ್ ಹೀಗಿದೆ ನೋಡಿ, ಹಿ ರೀಡ್ಸ್ ದ ಸ್ಟೋರಿ ಬುಕ್, ದ ಪ್ಯಾಸಿವ್ ವಾಯ್ಸ್ ಆಫ್ ದ ಹೆಬೋ ಸೆಂಟೆನ್ಸಸ್ ಅಂತ ಕೊಟ್ಟಿದ್ದಾರೆ. ನಮಸ್ತೆ. ಎಸ್ ಆನ್ಸರ್ಸ್ ಕಳಿಸಿ ಗೊತ್ತಿರೋರು. ಹಿ ರೀಡ್ಸ್ ದ ಸ್ಟೋರಿ ಬುಕ್, ದ ಪ್ಯಾಸಿವ್ ವಾಯ್ಸ್ ಆಫ್ ದ ಹೆಬೋ ಸೆಂಟೆನ್ಸಸ್. ಹೆಸ್. ಸೊ ಕ್ವಶನ್ ಹೀಗಿದೆ ನೋಡಿ, ಹಿ ರೀಡ್ಸ್ ದ ಸ್ಟೋರಿ ಬುಕ್. ಆಪ್ಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ಗೆ ನಾವಿಲ್ಲಿ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಅಂತ ತಿಳ್ಕೊಳ್ತಾ ಹೋದರೆ ನಮಗೆ ಕನ್ನಡದಲ್ಲಿ ಗೊತ್ತಿದೆ ಕರ್ತರಿ ಕರ್ಮಿಣಿ ಪ್ರಯೋಗ ಅಂತ ಹೇಳ್ತೀವಲ್ಲ, ಸೊ ಸೇಮ್ ಅರ್ಥದಲ್ಲಿ ನಾವು ಆ್ಯಕ್ಟಿವೈಸ್ ಆ್ಯಂಡ್ ಪ್ಯಾಸಿವೈಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಏನು ಮಾಡಬೇಕಂತ ಹೇಳಿದ್ರೆ ಫಸ್ಟ್ಗೆ ನಮಗೆ ಇಲ್ಲಿ ಸಬ್ಜೆಕ್ಟು ವರ್ಬು ಆಬ್ಜೆಕ್ಟ್ ಯಾವುದು ಅಂತ ಗೊತ್ತಿರಬೇಕು. ಸೊ ಆ್ಯಂಡ್ ಅದನ್ನು ನಾವು ಇಂಟರ್ಚೇಂಜ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಬೈ ಅಂತಕ್ಕಂಥ ಒಂದು ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಹಿ ಅಂತಕ್ಕಂಥದ್ದು ಏನಿದೆ, ಸೊ ಇದು ಬಂದು ಸಬ್ಜೆಕ್ಟ್ ಆಗುತ್ತೆ, ರೀಡ್ಸ್ ಬಂದು ವರ್ಬು, ಆ್ಯಂಡ್ ಎ ಸ್ಟೋರಿ ಬುಕ್ ಬಂದು ಆಬ್ಜೆಕ್ಟ್ ಆಗುತ್ತೆ. ಸೊ ಈಗ ಸಬ್ಜೆಕ್ಟ್ ಆಬ್ಜೆಕ್ಟ್ ಮಾಡಬೇಕು, ಆಬ್ಜೆಕ್ಟ್ನ ಸಬ್ಜೆಕ್ಟ್ ಮಾಡಬೇಕಾಗುತ್ತೆ. ಸೊ ಎ ಸ್ಟೋರಿ ಬುಕ್, ಅ ಸ್ಟೋರಿ ಬುಕ್ ಹೀಸ್ ರೀಡ್ ಬೈ ಹಿಮ್. ಬೈ ಅಂತಕ್ಕಂಥದ್ದನ್ನ ಹ್ಯಾಡ್ ಮಾಡಬೇಕು, ಆ್ಯಂಡ್ ಹೀಗೆ ನಾವೇನು ಮಾಡಬೇಕಾಗುತ್ತೆ, ಹಿಮ್ ಅಂತಕ್ಕಂಥದ್ದನ್ನ ಹ್ಯಾಡ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್ ಕಾಮನ್ ಒಂದು ಸೆಂಟೆನ್ಸ್ ಅಂತ ಹೇಳ್ಬೋದು. ಎ ಸ್ಟೋರಿ ಬುಕ್ ಈಸ್ ರೀಡ್ ಬೈ ಹಿಮ್. ಆಪ್ಷನ್ ಬಿ ಅಂತಕ್ಕಂಥದ್ದು, ಎ ಸ್ಟೋರಿ ಬುಕ್ ಈಸ್ ರೀಡ್ ಬೈ ಹಿಮ್. ಸೊ ನೋಡಿ ಇಲ್ಲಿದೆ, ಹೈ ಅಂತ ಬಂದರೆ ಮೀ ಅಂತ ಹಾಕ್ಕೊಳ್ಬೇಕು, ವಿ ಬಂದರೆ ಹಸ್ ಅಂತ ಮಾಡ್ಕೋಬೇಕು ನಾವು ಲಾಸ್ಟಲ್ಲಿ, ಹಿ ಬಂದರೆ ಹಿಮ್ ಅಂತ ಹಾಕ್ಕೊಳ್ಬೇಕು, ಆ್ಯಂಡ್ ನೆಕ್ಸ್ಟು ಶಿ ಬಂದರೆ ಹರ್ ಅಂತ ಮಾಡಬೇಕು, ದೇ ಬಂದು ದೆಮ್ ಅಂತ ಮಾಡಬೇಕು, ಆ್ಯಂಡ್ ಯು ಬಂದರೆ ಯೂನೇ ಇರುತ್ತೆ, ಆ್ಯಂಡ್ ಇಟ್ ಬಂದರೆ ಹಿಟ್ನೇ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಬೈ ಮಾತ್ರ ನಾವು ಹ್ಯಾಡ್ ಮಾಡಬೇಕಾಗುತ್ತೆ. ಸೊ ಕೆಲವೊಂದು ಇದಕ್ಕೆ ಟೆನ್ಸ್ಗೆ ಸಂಬಂಧಪಟ್ಟಂತೆ ನಾವು ಹ್ಯಾಡ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, choose the right dictionary order of the given words. Choose the right dictionary order of the given words. ಸೊ ಇಲ್ಲಿ ನಾವೇನು ಮಾಡೋಂಗಿಲ್ಲ. ಸೊ ಆಲ್ಫಾಬೆಟ್ ಪ್ರಕಾರ ಏನಿರುತ್ತೋ ಆ ಒಂದು ಆಲ್ಫಾಬೆಟ್ ಪ್ರಕಾರ ಈ ಒಂದು ಲೆಟರ್ಸ್ಗಳನ್ನ ನಾವು ಆರ್ಡರ್ ವೈಸ್ ಆಗಿ ನೋಡ್ತಾ ಹೋಗಬೇಕಾಗುತ್ತೆ. ಸೊ ಎಲ್ಲಾದರೂ ಎ ಇದೆ, ಫಸ್ಟ್ ಲೆಟರ್ ಓಕೆ, ಆ್ಯಂಡ್ ನೆಕ್ಸ್ಟ್ ಆರ್ ಇದೆ ನೋಡಿ, ಆರಲ್ಲಿ ನೆಕ್ಸ್ಟ್ ಪಿ ಕೊಟ್ಟಿದ್ದಾರೆ, ಜಿ ಕೊಟ್ಟಿದ್ದಾರೆ. ಸೊ ಜಿ ಅಂತಕ್ಕಂಥದ್ದು ಫಸ್ಟ್ ಬರಬೇಕು, ಆರ್ ಅಂತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥ ವರ್ಡು. ಸೊ ಇದು ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟು ಬಿ ಆದಮೇಲೆ ಆರ್ ಕೊಟ್ಟಿದ್ದಾರೆ, ಆರ್ ಆದಮೇಲೆ ಜಿ. ಸೊ ಇದು ಸಹ ಆಗೋದಿಲ್ಲ ಅಲ್ವಾ. ಸೊ ಆರ್ ಆದಮೇಲೆ ಜಿ ಬರೋದಿಲ್ಲ, ಜಿ ಆದಮೇಲೆ ಆರ್ ಬರ್ತಕ್ಕಂಥದ್ದು. ಸೊ ಇದನ್ನು ಸಹ ನಾವು ತೊಗೊಳೋದಕ್ಕೆ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಇಲ್ಲಿ ನೋಡಿ, ಇಲ್ಲಿ ಎ ಜಿ ಆದಮೇಲೆ ಬಿ ಕೊಟ್ಟಿದ್ದಾರೆ. ಸೊ ಬಿ ಆದಮೇಲೆ ಜಿ ಬರ್ತಕ್ಕಂಥದ್ದು. ಸೊ ಇದು ಸಹ ತಪ್ಪಾಗಿರ್ತಕ್ಕಂಥದ್ದು. ಆ್ಯಂಡ್ ಉಳಿದಿರ್ತಕ್ಕಂಥ ಸಿ ಏನಿದೆಯೋ ಎ ಆಗಿದೆ, ನೆಕ್ಸ್ಟ್ ಬಿ ಆದಮೇಲೆ ಜಿ ಆದಮೇಲೆ ಪಿ ಆದಮೇಲೆ ಆರ್. ಸೊ ಸಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಹಿ ಸೇಸ್ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ, ದ ಇಂಡೈರೆಕ್ಟ್ ಫಾರ್ಮ್ ಆಫ್ ದ ಹೆಬೋ ಸೆಂಟೆನ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಇಂಡೈರೆಕ್ಟ್ ಫಾರ್ಮಲ್ಲಿ ನಾವು ಇದು ಮಾಡಬೇಕಾಗುತ್ತೆ. ಹಿ ಸೇಸ್ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ನಾವೇನು ಮಾಡ್ತಾ ಇದ್ವಿ, ಸೊ ಈ ಒಂದು ಇಂಡೈರೆಕ್ಟ್ ಫಾರ್ಮಲ್ಲಿ ಏನು ಮಾಡಬೇಕು, ದಟ್ಟನ್ನ ನಾವು ಸೇರಿಸಬೇಕಾಗುತ್ತೆ. ಆ್ಯಕ್ಟಿವೈಸ್ ಪ್ಯಾಸಿವೈಸಲ್ಲಿ ಯಾವ ರೀತಿ ನಾವು ಬೈನ ಹ್ಯಾಡ್ ಮಾಡ್ತೀವೋ, ಸೊ ಅದೇ ರೀತಿಲಿ ದಟ್ ಅಂತಕ್ಕಂಥ ಒಂದು ವರ್ಡ್ನ ನಾವು ಅಥವಾ ಪ್ರೊನೌನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೊ ಹಿ ಸೇಸ್ ದ್ಯಾಟ್, ಇಲ್ಲಿ ಯಾವುದೇ ಒಂದು ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ, ಇದು ಒಂದು ಪ್ರೊವರ್ಬ್ ಅಂತ ಹೇಳಬಹುದು. ಸೊ ಇಲ್ಲಿ ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ. ಸೊ ಇಲ್ಲಿ ಏನೋ ಒಂದು ವಾಕ್ಯ ಅಥವಾ ಇದನ್ನು ಕೊಟ್ಟಿದ್ರೆ ನಾವು ಚೇಂಜ್ ಮಾಡ್ಕೋಬೋದಿತ್ತು, ಬಟ್ ಇದು ಪ್ರೊವರ್ಬು, ಇದು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಸೊ ಹಾಗೆ ನಾವು ಏನು ಮಾಡಬೇಕಾಗುತ್ತೆ, ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ, ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ, ಇಲ್ಲಿ ಯಾವುದೇ ಒಂದು ಚೇಂಜಸ್ ಆಗೋದಿಲ್ಲ. ಸೊ ಆ ರೀತಿ ನಾವು ನೋಡ್ತಾ ಹೋದಾಗ ಇಲ್ಲಿ ನೋಡಿ, ಹಿ ಸೇಸ್ ದ್ಯಾಟ್ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಆಪ್ಷನ್ ಏನಿದೆಯೋ ಇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ. ಸೊ ವಾಸ್ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಇದೆಯಲ್ವಾ. ಸೊ ಫಾರ್ ಎಕ್ಸಾಂಪಲ್ ನಾವು ಗಾದೆ ಮಾತುಗಳನ್ನ ಹೇಳ್ತೀವಿ, ಏನಂತ ಹೇಳಿದ್ರೆ ಕೆಲವೊಂದು ಗಾದೆ ಮಾತುಗಳನ್ನ ಹೇಳ್ಬಹುದು. ಸೊ ಅಲ್ಲಿ ನಾವು ಯಾವುದೇ ಒಂದು ಚೇಂಜಸ್ನ ಮಾಡೋದಿಲ್ಲ, ಗಾದೆ ಮಾತು ಯಾವ ರೀತಿ ಇರುತ್ತೋ ಅದೇ ರೀತಿ ನಾವು ತೊಗೊಳ್ಬೇಕಾಗುತ್ತೆ. ಅರ್ಥ ಆಯ್ತಾ. ಸೊ ಇಲ್ಲಿ ವಾಕ್ಯ ಕೊಟ್ಟಿದ್ರೆ ಇಲ್ಲಿ ಈಸು, ವಾಸು, ಹ್ಯಾಸ್ ಈ ಥರ ನಾವು ಚೇಂಜ್ ಮಾಡ್ಬೋದಿತ್ತು. ಪ್ರೊವರ್ಬ್ ಆಗಿರೋದ್ರಿಂದ ಇದನ್ನು ನಾವು ಯಾವುದೇ ರೀತಿ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ, ಇದು ಸರಿಯಾಗಿರ್ತಕ್ಕಂಥ ಒಂದು ಥಾಟು. ಸೊ ಹಾಗಾಗಿ ಹಿ ಸೇಸ್ ದ್ಯಾಟ್ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಓಕೆ,
ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ಯಾವ ಒಂದು ಇದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಸೊ ಅದನ್ನು ಹಾಗೆ ಇಟ್ಕೊಳ್ತಕ್ಕಂಥದ್ದು ಒಂದು ರೂಲು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, 29ನೇ ಕ್ವಶನು. ಡ್ಯಾಶ್ ಐ ನೋ ಯುವರ್ ನೇಮ್ ಪ್ಲೀಸ್, ಹಿ ರಿಕ್ವೆಸ್ಟೆಡ್ ದ ಕರೆಕ್ಟ್ ಮಾಡಲ್ ಆಕ್ಸಿಲರಿ ವರ್ಬ್ ಟು ಯೂಸ್ಡ್ ಹಿಯರ್ ಈಸ್ ಅಂತ ಕೇಳಿದರೆ. ಸೊ ಮಾಡಲ್ ಆಕ್ಸಿಲರಿ ವರ್ಬ್ನ ಕೇಳಿರ್ತಕ್ಕಂಥದ್ದು ಡ್ಯಾಶ್ ಐ ನೋ ಯುವರ್ ನೇಮ್ ಪ್ಲೀಸ್. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದೇನು, ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು. ಸೊ ನಾವು ಇಲ್ಲಿ ನೋಡ್ಕೊಳ್ಬೇಕಾಗುತ್ತೆ, ರಿಕ್ವೆಸ್ಟ್ ಮಾಡ್ತವ್ರಾ, ಆರ್ಡರ್ ಮಾಡ್ತವ್ರಾ, ಅಥವಾ ಇಲ್ಲಿ ಏನಾರು ಒಂದು ಮುಂದೆ ಏನಾರು ಸಂಭಾವನೆ ಮಾಡ್ತಕ್ಕಂಥದ್ದು ಇದೆಯಾ, ಸೊ ಫ್ಯೂಚರಲ್ಲಿ ಏನಾರು ಕೇಳ್ತಾ ಇದ್ದಾರಾ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಒಂದು ಕ್ವಶನ್ ಅಂತ ಹೇಳಿದಾಗ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು, ಐ ನೋ ಯುವರ್ ನೇಮ್ ಪ್ಲೀಸ್. ಸೊ ಇಲ್ಲಿ ರಿಕ್ವೆಸ್ಟನ್ನು ಮಾಡ್ತಕ್ಕಂಥದ್ದು. ಸೊ ರಿಕ್ವೆಸ್ಟ್ನ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಬರ್ತಕ್ಕಂಥದ್ದು ಮೇ, ಆಪ್ಷನ್ ಡಿ ಮೇ ಅಂತಕ್ಕಂಥದ್ದು ಬರುತ್ತೆ. ರಿಕ್ವೆಸ್ಟ್ ಮಾಡ್ತಕ್ಕಂಥ ಟೈಮಲ್ಲಿ ಬರ್ತಕ್ಕಂಥದ್ದು ಮೇ. ಆ್ಯಂಡ್ ಮೈಟ್ ಅಂತ ಹೇಳಿದ್ರೆ ಮೈಟು ಸಹ ಈ ಒಂದು ರಿಕ್ವೆಸ್ಟಲ್ಲೇ ಬರ್ತಕ್ಕಂಥದ್ದು. ಬಟ್ ಮೇ ಅಂತಕ್ಕಂಥದ್ದು ಇವಾಗ ಏನು ನಡೀತಾ ಇದೆಯೋ ಪ್ರೆಸೆಂಟ್ ಅಂತಕ್ಕಂಥದ್ದು. ಸೊ ಪ್ರೆಸೆಂಟಲ್ಲಿ ಬರ್ತಕ್ಕಂಥದ್ದು ನಾವು ಮೇ ಯೂಸ್ ಮಾಡ್ತೀವಿ. ಆ್ಯಂಡ್ ಮೈಟ್ ಅಂದರೆ ಪಾಸ್ಟ್ ಆಲ್ರೆಡಿ ಆಗೋಗಿರ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ನಾವು ಮೈಟ್ನ ಯೂಸ್ ಮಾಡ್ತೀವಿ. ಸೊ ಸೇಮ್ ರಿಕ್ವೆಸ್ಟಲ್ಲೇ ಯೂಸ್ ಮಾಡ್ತಕ್ಕಂಥದ್ದು. ಪಾಸ್ಟ್ ನಡೆದಿರ್ತಕ್ಕಂಥ ಒಂದು ಘಟನೆಗೆ ಮೈಟ್ನ ಯೂಸ್ ಮಾಡ್ತೀವಿ, ಈಗ ನಡೀತಿರ್ತಕ್ಕಂಥ ಒಂದು ಘಟನೆಗೆ ಪ್ರೆಸೆಂಟ್ ಮೇನ ಯೂಸ್ ಮಾಡ್ತೀವಿ. ಸೊ ಇದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅಂತ ನೋಡಿದ್ರೆ ವಿಲ್ ಅಂತಕ್ಕಂಥದ್ದು ನಾವು ಮುಂದೆ, ಇಟ್ ಮೀನ್ಸ್ ಫ್ಯೂಚರಲ್ಲಿ ಆಗ್ತಕ್ಕಂಥ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ನಾವು ವಿಲ್ನ ಹೇಳ್ತಕ್ಕಂಥದ್ದು. ಸೊ ಮುಂದೆ ಏನು ಆಗಬಹುದು, ಸೊ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಏನೇ ಕ್ಲಾಸ್ನ ಕೇಳಿದರೆ, ಮ್ಯಾಮ್ ಕ್ಲಾಸ್ ನಾಳೆ ಕಂಟಿನ್ಯೂ, ಎಸ್ ಐ ವಿಲ್ ಟ್ರೈ ಅಂತ ಹೇಳಿದೆ. ಸೊ ಅದು ಇನ್ನು ಮುಂದೆ ಫ್ಯೂಚರಲ್ಲಿ ಆಗಬಹುದು, ಇನ್ನೂ ಆಗಿಲ್ಲ, ಮುಂದೆ ಫ್ಯೂಚರ್ಗೆ ಆಗ್ತಕ್ಕಂಥ ಒಂದು ಇದನ್ನು ವಿಲ್ನ ನಾವು ಸೇರಿಸ್ತಾ ಹೋಗ್ತೀವಿ. ಸೊ ಆ್ಯಂಡ್ ಶೆಲ್ ಅಂತ ಹೇಳಿದರೆ, ಶೆಲ್ ಬಂದು ಆಜ್ಞೆ ಬೆದರಿಕೆ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಆರ್ಡರ್ ಮಾಡ್ತಕ್ಕಂಥದ್ದು. ರಿಕ್ವೆಸ್ಟ್ ಬಂದು ಮೇ ಮೈಟ್ ಬರುತ್ತೆ, ಶೆಲ್ ಶುಡ್ ಬಂದು ಆರ್ಡರ್ ಮಾಡ್ತಕ್ಕಂಥದ್ದು ಅಥವಾ ಥ್ರೆಟ್, ಇಟ್ ಮೀನ್ಸ್ ಬೆದರಿಕೆ ಆಗ್ತೀವಲ್ಲ. ಸೊ ಅಂಥ ಟೈಮ್ಗಳಲ್ಲಿ ನಾವು ಶೆಲ್ ಶುಡ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆನಾ. ಸೊ ಆನ್ಸರ್ ಬಂದು ಮೇ ಅಂತಕ್ಕಂಥದ್ದು ಪ್ರೆಸೆಂಟಲ್ಲಿ ಯೂಸ್ ಮಾಡ್ತೀವಿ, ಅದರ ಒಂದು ಪಾಸ್ಟ್ ಟೆನ್ಸಲ್ಲಿ ಮೈಟ್ನ ಯೂಸ್ ಮಾಡ್ತೀವಿ. ಸೊ ಆನ್ಸರ್ ಬಂದು ಆಪ್ಷನ್ ಡಿ ಮೇ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ನೋ ಅದರ್ ಪಾರ್ಕ್ ಈಸ್ ಹ್ಯಾಸ್ ಬ್ಯೂಟಿಫುಲ್ ಹ್ಯಾಸ್ ಲಾಲ್ಬಾಗ್ ಅಂತ ಕೊಟ್ಟಿದ್ದಾರೆ. ದ ಸೂಪರ್ಲೇಟಿವ್ ಡಿಗ್ರಿ ಆಫ್ ದ ಸೆಂಟೆನ್ಸ್ ಈಸ್ ಅಂತ ಕೇಳಿದ್ದಾರೆ. ಸೂಪರ್ಲೇಟಿವ್ ಡಿಗ್ರಿ ನಿಮ್ಗೆ ಗೊತ್ತಿರಬೇಕು, ಕಂಪ್ಯಾರೇಟಿವ್ ಸೂಪರ್ಲೇಟಿವ್ ಬರುತ್ತೆ. ಸೊ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೇಳಿರೋದೇನು, ನೋ ಅದರ್ ಪಾರ್ಕ್ ಈಸ್ ಹ್ಯಾಸ್ ಬ್ಯೂಟಿಫುಲ್ ಹ್ಯಾಸ್ ಲಾಲ್ಬಾಗ್. ಸೊ ನೋಡಿ, ಇಲ್ಲಿ ಫಸ್ಟು ಕಂಪ್ಯಾರೇಟಿವ್ ಮತ್ತು ಸೂಪರ್ಲೇಟಿವ್ ಡಿಗ್ರಿಲಿ ಬರ್ತಕ್ಕಂಥ ಒಂದು ವರ್ಡು ಯಾವುದು ಅಂತ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಮೋಸ್ಟ್ ಆ್ಯಂಡ್ ಮೋರ್ ಏನಿದೆಯೋ, ಮೋರ್ ಕಂಪ್ಯಾರೇಟಿವ್ ಬರುತ್ತೆ, ಮೋರ್ಗಿಂತ ಮೋಸ್ಟ್ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಡಿಗ್ರಿಗೆ ಬರ್ತಕ್ಕಂಥದ್ದು ಒಂದು ಪಾಯಿಂಟು. ಆ್ಯಂಡ್ ನೆಕ್ಸ್ಟು ಸೂಪರ್ಲೇಟಿವ್ ಡಿಗ್ರಿ ನಾವು ಆ್ಯಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಅದರ ಮುಂದೆ ನಾವು ದಾನ ಯೂಸ್ ಮಾಡಬೇಕಾಗುತ್ತೆ. ಸೊ ನೀವು ಯಾವುದೇ ಒಂದು ಸೂಪರ್ಲೇಟಿವ್ ಡಿಗ್ರಿನ ನೀವು ಆ್ಯಡ್ ಮಾಡಿದ್ರೆ ಅದರ ಜೊತೆಗೆ ದಾನ ನೀವು ಸೇರಿಸ್ಕೊಂಡು ಮಾಡಬೇಕಾಗುತ್ತೆ. ಸೊ ಇದನ್ನು ನೋಡ್ತಾ ಹೋದಾಗ ನೋಡಿ, ಇಲ್ಲಿ ಮೋರ್ ಅಂತಕ್ಕಂಥದ್ದು ಬರಲ್ಲ. ಮೋರ್ ಅಂತಕ್ಕಂಥದ್ದು ಏನಿದ್ದು ಕಂಪ್ಯಾರೇಟಿವ್ ಡಿಗ್ರಿಗೆ ಬರ್ತಕ್ಕಂಥದ್ದು. ಸೊ ಇದು ಬರೋದಿಲ್ಲ. ಆ್ಯಂಡ್ ಮೋಸ್ಟ್ ಇಲ್ಲಿದೆ, ಓಕೆ, ಮೋಸ್ಟ್ ಇಲ್ಲಿದೆ, ಇಲ್ಲೂ ಸಹ ಮೋಸ್ಟ್ ಇದೆ. ಬಟ್ ನಾನು ಹೇಳ್ದಾಗೆ THE ದ ಅಂತಕ್ಕಂಥದ್ದು ಆ್ಯಡ್ ಮಾಡಬೇಕು ನಾವು ಸೂಪರ್ಲೇಟಿವ್ ಡಿಗ್ರಿ ಮುಂದೆ. ಓಕೆ. ಸೊ ಇಲ್ಲಿ ಆ್ಯಡ್ ಮಾಡ್ತೀವಿ ಅಂತ ಹೇಳಿದಾಗ ಇಲ್ಲಿ ಈಸ್ ಅಂತ ಇದೆ ನೋಡಿ. ಸೊ ದಾ ಇಲ್ಲ, ಹೀಸ್ ಇದೆ. ಸೊ ಇದು ಆಗೋದಿಲ್ಲ. ಆ್ಯಂಡ್ ಉಳಿದಿರ್ತಕ್ಕಂಥದ್ದು ಏನಿದೆಯೋ ಇವೆರಡರಲ್ಲಿ ದ ಅಂತಕ್ಕಂಥದ್ದು ಇದೆ. ಸೊ ಲಾಲ್ಬಾಗ್ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಕ್ ಆಫ್ ಆಲ್ ದ ಪಾರ್ಕ್ಸ್. ಲಾಲ್ಬಾಗ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಕ್ ಆಫ್ ಆಲ್ ದ ಪಾರ್ಕ್ಸ್. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋ ಅದರ್ ಪಾರ್ಕ್ ಈಸ್ ಕೊಟ್ಟಿದ್ದಾರಲ್ವಾ. ಸೊ ಲಾಲ್ಬಾಗ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಕ್ ಆಫ್ ಆಲ್ ದ ಪಾರ್ಕ್ಸ್. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಸೊ ಇದೊಂದು ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ. ಇದನ್ನು ಎಲ್ಲಿ ಕೇಳಿದ್ರಂತಾನೆ ಲಾಸ್ಟ್ ಒಂದು ಕ್ವಶನಲ್ಲೂ ಕೇಳಿದರು. ಏನಂತ ಹೇಳಿದರೆ, ಲಾಲ್ಬಾಗ್ ಈಸ್ ಡ್ಯಾಶ್ ಮೋಸ್ಟ್ ಬ್ಯೂಟಿಫುಲ್ ಪಾರ್ಕ್ ಆಫ್ ಆಲ್ ದ ಪಾರ್ಕ್ಸ್ ಅಂತ ಕೊಟ್ಬಿಟ್ಟು ಡ್ಯಾಶಸ್ಗೆ ಎ ಬರಬೇಕಾ, ಹ್ಯಾನ್ ಬರಬೇಕಾ, ದಾ ಬರಬೇಕಾ ಅಂತ ಕೇಳಿದರು. ಸೊ ಇದು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿದಾಗ ಅದ್ರ ಮುಂದೆ ಬರಬೇಕಾಗಿರೋದು ದ ಅಂತ. ಮೋಸ್ಟ್ ಆಗಿರ್ಬೋದು, ಬೆಸ್ಟ್ ಆಗಿರ್ಬೋದು. ಸೊ ಬೆಸ್ಟ್ ಅಲ್ಲೂ ಸಹ ಬರ್ತಾ ಹೋಗುತ್ತೆ. ಸೊ ಈ ಥರ ಕಂಪ್ಯಾರೇಟಿವ್ ಡಿಗ್ರಿ ಅಲ್ಲ, ಸೂಪರ್ಲೇಟಿವ್ ಡಿಗ್ರಿಗೆ ದ ಅಂತಕ್ಕಂಥದ್ದು ಬರುತ್ತೆ. ಸೊ ಅದ್ರ ಬಗ್ಗೆ ನೋಡಿ ಇದು. ಸೊ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಅಂತಾಗ ವೆನ್ ನೌನ್ ಈಸ್ ನೋನ್ ಆಸ್ ದ ಸುಪೀರಿಯರ್ ಔಟ್ ಆಫ್ ದ ಕ್ಲಬ್ ಆರ್ ಗ್ರೂಪ್ ಕ್ಲಾಸ್ ಎಕ್ಸೆಟ್ರಾ. ಸೊ ಇಟ್ ಮೀನ್ಸ್ ಜಾಸ್ತಿ ಸುಪೀರಿಯರ್ ಆಗಿರ್ತಕ್ಕಂಥದ್ದು. ಸೂಪರ್ಲೇಟಿವ್ ಅಂದರೆ ತುಂಬ ಇದಾಗಿರ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿ ಏನು ಮಾಡುತ್ತೆ, ದ ಅಂತಕ್ಕಂಥದ್ದನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಹಿ ಈಸ್ ದ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಕ್ಲಾಸ್. ದ ಅಂತಕ್ಕಂಥದ್ದು ಯೂಸ್ ಮಾಡಬೇಕು ಸೂಪರ್ಲೇಟಿವ್ ಡಿಗ್ರಿಗೆ. ನೋಡಿ, ಇಲ್ಲಿ ಪಾಸಿಟಿವ್ ಡಿಗ್ರಿ ಗುಡ್ ಬರುತ್ತೆ, ಕಾಂಪ್ಯಾರೇಟಿವ್ ಬಂದಾಗ ಬೆಟರು, ಸೂಪರ್ಲೇಟಿವ್ ಬೆಸ್ಟು. ಸೊ ಇದು ಸಹ ನೀವು ನೋಡ್ಕೊಳ್ಬೇಕಾಗುತ್ತೆ, ಯಾವುದು ಗುಡ್ಡು, ಬೆಟರು, ಬೆಸ್ಟು, ಇಂಟೆಲಿಜೆಂಟು, ಮೋರ್ ಇಂಟೆಲಿಜೆಂಟು, ಮೋಸ್ಟ್ ಇಂಟೆಲಿಜೆಂಟು, ಬ್ಯೂಟಿಫುಲ್ಲು, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಸೊ ಈ ಥರ ವರ್ಡ್ಗಳು ಸಹ ನಿಮಗೆ ಗೊತ್ತಿರಬೇಕಾಗುತ್ತೆ ಕಂಪ್ಯಾರೇಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿಲಿ. ಆ್ಯಂಡ್ ನೆಕ್ಸ್ಟು ಚಿಲ್ಡ್ರನ್. ಓಕೆ.
ಚಿಲ್ಡ್ರನ್ ಪುಟ್ ಆನ್ ನ್ಯೂ ಕ್ಲಾತ್ಸ್ ಆನ್ ಫೆಸ್ಟಿವಲ್ ಡೇಸ್ ಅಂತ ಕೊಟ್ಟಿದೆ. ದ ಮೀನಿಂಗ್ ಆಫ್ ದ ಅಂಡರ್ಲೈನ್ ವರ್ಡ್ ಈಸ್. ಸೊ ನೋಡಿ, ಪುಟ್ ಆನ್ ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಪುಟಾನ ಅರ್ಥ ಏನು ಅಂತ ಕೇಳಿರ್ತಕ್ಕಂಥದ್ದು, ಚಿಲ್ಡ್ರನ್ ಪುಟ್ ಆನ್ ನ್ಯೂ ಕ್ಲಾತ್ಸ್ ಆನ್ ಫೆಸ್ಟಿವಲ್ ಡೇಸ್. ಹೇಸ್ ವೇರ್, ಪರ್ಚೇಸ್, ಗಿಫ್ಟ್, ಸ್ಟಿಚ್ ಅಂತ ಕೊಟ್ಟಿದ್ದಾರೆ. ಸೊ ಪುಟ್ ಆನ್ ಅಂತ ಹೇಳಿದ್ರೆ ಇಲ್ಲಿ ಎರಡು ಏನಂತ ಹೇಳಿದ್ರೆ ಪುಟ್ ಆನ್ ಆ್ಯಂಡ್ ಪುಟ್ ಆಫ್ ಎರಡು ಹೇಳ್ಬಿಡ್ತೀನಿ. ಸೊ ಪುಟ್ ಆಫ್ ಅಂತ ಹೇಳಿದ್ರೆ ಪೋಸ್ಟ್ಪೋನ್, ಇಟ್ ಮೀನ್ಸ್ ಮುಂದಕ್ಕೆ ಹಾಕ್ತಕ್ಕಂಥದ್ದು. ಈಗ ಎಕ್ಸಾಮ್ ಆಗಿರ್ಬೋದು, ಯಾವತ್ತು ಪ್ರೋಗ್ರಾಮ್ ಆಗಿರ್ಬೋದು, ಪೋಸ್ಟ್ಪೋನ್ ಮಾಡಿದ್ವಿ ಅಂತ ಹೇಳ್ತೀವಿ. ಸೊ ಅದರ ಅರ್ಥ ಪುಟ್ ಆಫ್ ಅಂತಕ್ಕಂಥದ್ದು. ಪುಟ್ ಆಫ್ ಅಂದರೆ ಪೋಸ್ಟ್ಪೋನ್ ಮಾಡ್ತಕ್ಕಂಥದ್ದು. ಪುಟ್ ಆನ್ ಅಂತ ಹೇಳಿದ್ರೆ ಕ್ಲಾತ್ಸ್ನ ವೇರ್ ಮಾಡ್ತಕ್ಕಂಥದ್ದು. ಆಪ್ಷನ್ ಏನಿದೆ ವೇರ್ ಮಾಡ್ತಕ್ಕಂಥದ್ದು ನಾವು ಪುಟ್ ಆನ್ ಅಂತ ಹೇಳ್ತೀವಿ. ಎಸ್, ಪುಟ್ ಆನ್ ಬಂದು ವೇರು, ಪುಟ್ ಆಫ್ ಬಂದು ಪೋಸ್ಟ್ಪೋನ್ ಮುಂದಕ್ಕೆ ಮಾಡ್ತಕ್ಕಂಥ, ಪೋಸ್ಟ್ಪೋನ್ ಮುಂದಕ್ಕೆ ಆಗ್ತಕ್ಕಂಥದ್ದು. ಓಕೆ, ಸೊ ಆನ್ಸರ್ ಬಂದು ಆಪ್ಷನ್ ಎ, ವೇರ್, ಧರಿಸ್ತಕ್ಕಂಥದ್ದು, ಬಟ್ಟೆಗಳನ್ನ ಹಾಕೊಳ್ತಕ್ಕಂಥದ್ದು, ಧರಿಸ್ತಕ್ಕಂಥದ್ದು ಅರ್ಥ ಬರುತ್ತೆ. ಆ್ಯಂಡ್ ನೆಕ್ಸ್ಟು honey is dash oldest sweet used by people. It is dash natural sugar made by bees ಅಂತ ಕೊಟ್ಟಿದ್ದಾರೆ. fill in the blanks with suitable articles. ಹೇ, ದ, ಎ, ದ, ಹ್ಯಾನ್, ಆ್ಯಂಡ್ ಅಂತ ಕೊಟ್ಟಿದ್ದಾರೆ. ಸೊ ಹನಿ ಅಂತಂದರೆ ಜೇನುತುಪ್ಪ ಅಂತ ಗೊತ್ತಿದೆ. ಸೊ ಈಸ್ ಓಲ್ಡೆಸ್ಟ್, ಎಸ್ ನಾವಿಲ್ಲಿ ಎ ಮತ್ತು ಹ್ಯಾನ್ ಮತ್ತು ದ ಅಂತಕ್ಕಂಥದ್ದು ಏನು ಆರ್ಟಿಕಲ್ಸ್ ಇದೆಯೋ ಸೊ ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತಕ್ಕಂಥ ನಮಗೆ ಫಸ್ಟು ಗೊತ್ತಿರಬೇಕು. ಸೊ ನಾವು ಹೇಳ್ಬಿಡ್ತೀವಿ ಏನಂತ ಹೇಳಿದ್ರೆ ಓವೆಲ್ಸ್ಗಳ ಹಿಂದೆ ಏನು ಮಾಡ್ತೀವಿ, ಓವೆಲ್ಸ್ಗಳ ಹಿಂದೆ ಹ್ಯಾನ್ನ ಯೂಸ್ ಮಾಡ್ತೀವಿ, ಕಾನ್ಸನೆಂಟ್ಸ್ಗಳ ಹಿಂದೆ ಏನ ಯೂಸ್ ಮಾಡ್ತೀವಿ, ಆ್ಯಂಡ್ ಡೆಫಿನೆಟ್ ಆರ್ಟಿಕಲಲ್ಲಿ ದಾನ ಯೂಸ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿರುತ್ತೆ. ಸೊ ಅಲ್ವಾ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಕೆಲವೊಂದು ಸೆಂಟೆನ್ಸ್ಗಳಲ್ಲಿ ಇದು ಅಪ್ಲೈ ಆಗೋದಿಲ್ಲ. ಸೊ ಆದರೆ ಏನಂತ ಹೇಳಿದ್ರೆ ಮೇಯ್ನಾಗಿ ಕೇಳ್ತಕ್ಕಂಥದ್ದೇ ಅಂಥ ಕ್ವಶನ್ಸ್ಗಳನ್ನ ಎಕ್ಸಾಮಲ್ಲಿ. ಸೊ ಡೈರೆಕ್ಟಾಗಿ ನಮ್ಗೆ ಈಸಿಯಾಗಿರ್ತಕ್ಕಂಥ ಕ್ವಶನ್ನ ಖಂಡಿತ ಈ ಆರ್ಟಿಕಲಲ್ಲಿ ಕೊಡೋದಿಲ್ಲ. ತುಂಬ ಟ್ವಿಸ್ಟ್ ಆಗಿರುತ್ತೆ ಕ್ವಶನ್ಸ್ಗಳು. ಫಾರ್ ಎಕ್ಸಾಂಪಲ್ ನಾವು ಹೇಳ್ತಾ ಹೋದಾಗೆ ನೋಡಿ, ಇಲ್ಲಿ ಹೇ ಸೌಂಡ್ ವರ್ಡ್ಸ್ ಇದೆ ನೋಡಿ. ಇಲ್ಲಿ ಎ ಸೌಂಡ್ ವರ್ಡ್ಸ್ನ ನಾವು ಕಾನ್ಸನೆಂಟ್ಸ್ ಇದರಲ್ಲಿ ಬಳಸ್ತೀವಿ ಅಂತ ಹೇಳಿದ್ವಿ. ಬಟ್ ಕೆಲವೊಂದು ಇದರಲ್ಲಿ ಕೊಟ್ಟಿದೆ ನೋಡಿ, ಇ ಮತ್ತು ಯು ಸ್ಟಾರ್ಟ್ಸ್ ವಿತ್ ಎ ಇಂದ. ಸೊ ಇ ಮತ್ತು ಯು ಬಂದು ಕಾನ್ಸನೆಂಟ್ಸ್ ಅಲ್ಲ, ವೋವೆಲ್ಸು. ಆದರೆ ಈ ಒಂದು ಟೈಮಲ್ಲಿ ನಾವು ಯೂಸ್ ಮಾಡ್ತೀವಿ ಅ ಯೂನಿವರ್ಸಿಟಿ, ಅ ಯುರೋಪಿಯನ್, ಅ ಯೂನಿಫಾರ್ಮ್, ಅ ಯುಟೆನ್ಸಿಲ್. ಓಕೆ, ಸೊ ಇಲ್ಲಿ ಯಾವ ರೀತಿ ಅಂತ ಯೂಸ್ ಮಾಡ್ತೀವಿ ಅಂತ ನಾವು ನೋಡಿದಾಗ ಯೂನಿವರ್ಸಿಟಿ ವೈ ಯು ಯೂನಿವರ್ಸಿಟಿ, ಯುರೋಪ್ ವೈ ಯು ಯುರೋಪ್. ಸೌಂಡ್ ನೋಡ್ಕೊಳ್ಳಿ, ಅದು ಯೂನಿಫಾರ್ಮ್ ಯುಟೆನ್ಸಿಲ್. ಸೊ ಈ ಥರ ವೈಯು ಯಾವ ಒಂದು ಸೌಂಡನ್ನ ಮಾಡುತ್ತೋ ಸೊ ಅಂಥದ್ರ ಹಿಂದೆನೂ ಸಹ ನಾವು ಈ ಒಂದು ಏನ ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಒಂದು ಇದರಲ್ಲಿ ನೋಡ್ತಾ ಹೋದರೆ ನೋಡಿ, ಇಲ್ಲಿ ಹ್ಯಾಂಡ್ನ ನಾವು ಓವೆಲ್ಸಿಂದ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ ಅಲ್ವಾ. ಸೊ ಅದರ ಜೊತೆಗೆ ನೋಡಿ, ಇಲ್ಲಿ ಅನ್ ಎಮ್ ಪಿ, ಅನ್ ಎಮ್ ಎಲ್ ಎ, ಅನ್ ಎಸ್ ಎಚ್ ಒ, ಅನ್ ಎಮ್ ಎ, ಈ ಥರ ಒಂದು ಇದರಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಎಚ್ ಒ ಯು ಆರ್ ಎಚ್ ಅಂತಕ್ಕಂಥ ಒಂದು ಇದರಲ್ಲೂ ಸಹ ಯೂಸ್ ಮಾಡ್ತೀವಿ. ಸೊ ಇದು ತುಂಬ ಇಂಪಾರ್ಟೆಂಟು. ಇದನ್ನೇ ಸಹ ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು. ಈ ಥರ ಕ್ವಶನ್ಸ್ಗಳನ್ನ ಕೇಳೋದು ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ಸ್ನ ಕೊಡೋದಕ್ಕೆ ಹೋಗೋದಿಲ್ಲ ಅವರು. ಈ ಥರ ಟ್ವಿಸ್ಟ್ ಏನು ಇಟ್ಟಿರ್ತಾರೋ ಅದನ್ನೇ ಕೊಡ್ತಕ್ಕಂಥದ್ದು ಜಾಸ್ತಿ. ಸೊ ಇನ್ನು ದಾ ಅಂದರೆ ಡೆಫಿನೆಟ್ ಆರ್ಟಿಕಲ್ಲು. ಸೊ ನಮ್ಗೆ ಯಾವುದ್ಯಾವುದು ಡೆಫಿನೆಟಾಗಿ ಗೊತ್ತಿರುತ್ತೋ ಸೊ ಇದೇ ಪರ್ಫೆಕ್ಟಾಗಿ ಅಂತ ಹೇಳ್ತೀವೋ ಸೊ ಅಲ್ಲಿ ನಾವು ದಾನ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದರ ಪ್ರಕಾರ ನೋಡ್ತಾ ಹೋದಾಗ ಹಾನೆಸ್ಟಿ ಈಸ್ ಡ್ಯಾಶ್ ಓಲ್ಡೆಸ್ಟ್ ಸ್ವೀಟ್ ಯೂಸ್ಡ್ ಬೈ ಪೀಪಲ್. ಇಟ್ ಈಸ್ ಡ್ಯಾಶ್ ನ್ಯಾಚುರಲ್ ಶುಗರ್ ಮೇಡ್ ಬೈ ಬೀಸ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಆನ್ಸರ್ ಯಾವ್ದು ಬರಬೇಕಂತ ಹೇಳಿ. ಸೊ ಇಷ್ಟು ಎಕ್ಸ್ಪ್ಲನೇಷನ್ ಗೊತ್ತಾಯ್ತಂತ ಅಂದ್ಕೊಳ್ತೀನಿ. ಸೊ ಎಕ್ಸ್ಪ್ಲನೇಷನ್ ಬಗ್ಗೆ ಗೊತ್ತಾದ್ಮೇಲೆ ಸೊ ಆನ್ಸರ್ ಈಸ್ ನಾವು ನೋಡ್ತಾ ಹೋದಾಗೆ ಹನಿ ಈಸ್ ದ oldest sweet used by people. It is a natural sugar made by bees ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ಆಪ್ಷನ್ ಬಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ ಜಾನ್ ಲೀವ್ಸ್ ಡ್ಯಾಶ್ ಚಿಕ್ಕನಹಳ್ಳಿ ಡ್ಯಾಶ್ ಚಿಂತಾಮಣಿ ತಾಲೂಕ್. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ಪ್ರಿಪೋಸಿಷನ್ ಅಂತ ಕೊಟ್ಟಿದ್ದಾರೆ. ಸೊ ಜಾನ್ ಲೀವ್ಸ್, ಸೊ ನೋಡಿ ಇಲ್ಲಿ ಹಟ್ ಮತ್ತು ಹಿಂದನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡ್ತಾ ಹೋದಾಗ
ಅಟ್ ಇನ್ ಯೂಸ್ಡ್ ವಿತ್ ಎ ಡೆಫಿನೆಟ್ ಪಾಯಿಂಟ್ ಆಫ್ ಟೈಮ್ ಇನ್ ಮೈಂಡ್. ಇಟ್ ಮೀನ್ಸ್ ಒಂದು ಡೆಫಿನೆಟ್ ಆಗಿರ್ತಕ್ಕಂಥ ಹೌದು. ಸೊ ಜಾನ್ ಲೀವ್ಸ್ ಡ್ಯಾಶ್ ಚಿಕ್ಕನಹಳ್ಳಿ ಅಂತ ಹೇಳಿದಾಗಲೇ ಹಟ್ ಬರುತ್ತೆ. ಯಾಕೆ ಅಂತ ಹೇಳಿದರೆ ಚಿಕ್ಕನಹಳ್ಳಿ ಅಂತಕ್ಕಂಥದ್ದು ಊರವ್ರು ಆಲ್ರೆಡಿ ಕನ್ಫರ್ಮ್ ಆಗಿದೆ. ಓಕೆನಾ. ಸೊ ಚಿಂತಾಮಣಿ ತಾಲೂಕು ಅಂತ ಹೇಳಿದಾಗ ತುಂಬ ದೂರ ಆಯಿತು. ಓಕೆ. ಸೊ ಹಾಗಾಗಿ ನಾವು ಆನ್ಸರ್ನ ಯಾವ್ದು ತೊಗೋಬೇಕಾಗುತ್ತೆ ಅಂದರೆ ಹಟ್ ಮತ್ತು ಇನ್ನನ್ನು ತೊಗೊಳ್ಬೇಕಾಗುತ್ತೆ. ಸೊ ನಾನು ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಡೆಫಿನೆಟ್ ಪಾಯಿಂಟ್. ಸೊ ನಮ್ಗೆ ಗೊತ್ತಿದೆ ಡೆಫಿನೆಟ್ ಪಾಯಿಂಟು ಚಿಕ್ಕನಹಳ್ಳಿ. ಸೊ ಇದು ಹಟ್ ಬರುತ್ತೆ. ಈ ಚಿಕ್ಕನಹಳ್ಳಿಯಲ್ಲಿ ಬರ್ತಕ್ಕಂಥದ್ದು ಚಿಂತಾಮಣಿ ತಾಲೂಕು. ಇನ್ ಚಿಂತಾಮಣಿ ತಾಲೂಕು. ಆನ್ಸರ್ ಬಂದು ಆಪ್ಷನ್ ಎ ಹಟ್ ಆ್ಯಂಡ್ ಇನ್ನನ್ನು ಯೂಸ್ ಮಾಡಬೇಕಾಗುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟು 34ನೇ ಕ್ವಶನ್ ಹೀಗಿದೆ. ರಾಮ ಡ್ಯಾಶ್ ರಹೀಮ್ ಆರ್ ಗುಡ್ ಫ್ರೆಂಡ್ಸ್ ಅಂತ ಕೊಟ್ಟಿದ್ದಾರೆ. ರಾಮ್ ಡ್ಯಾಶ್ ರಹೀಮ್ ಆರ್ ಗುಡ್ ಫ್ರೆಂಡ್ಸ್. ಹೆಸ್ ಆನ್ಸರ್ ಎ ಅಂತ ಹೇಳ್ತಿದ್ದಾರೆ. ಯಾರು? ಕೀರ್ತನ. ರಾಮ ಡ್ಯಾಶ್ ರಹೀಮ್ ಆರ್ ಗುಡ್ ಫ್ರೆಂಡ್ಸ್. ರಾಮ ಬಟ್ ರಾಮ ಆದರೆ ರಹೀಮ ಗುಡ್ ಫ್ರೆಂಡ್ಸ್ ಅಂತ ಕೊಟ್ಟಿದ್ದಾರೆ. ವಾಕ್ಯ ಕಂಪ್ಲೀಟಾ? ಆ್ಯಂಡ್ ನೆಕ್ಸ್ಟು ರಾಮ ಸೊ ರಹೀಮ್ ಆರ್ ಗುಡ್ ಫ್ರೆಂಡ್ಸ್. ರಾಮ ಆ್ಯಂಡ್ ರಹೀಮ್ ಆರ್ ಗುಡ್ ಫ್ರೆಂಡ್ಸ್. ರಾಮ್ ಲೈಕ್ ರಹೀಮ್ ಆರ್ ಗುಡ್ ಫ್ರೆಂಡ್ಸ್. ಆನ್ಸರ್ ಎಲ್ಲರೂ ಕರೆಕ್ಟಾಗಿ ಕೊಡ್ತಿದ್ದಾರೆ, ಯಾಕಂದರೆ ಈಸಿ ಆಗಿದೆ ಸೆಂಟೆನ್ಸ್ ಅಂತನಾ. ರಾಮ ಆ್ಯಂಡ್ ರಹೀಮ್ ಆರ್ ಗುಡ್ ಫ್ರೆಂಡ್ಸ್. ಆಪ್ಷನ್ ಸಿ ರಾಮ ಮತ್ತು ರಹೀಮ್ ಅಂತಕ್ಕಂಥ ರಾಮ್ ಮತ್ತು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್. ಶಿ ಈಸ್ ಲೈಕ್ ಅ ಡ್ಯಾನ್ಸಿಂಗ್ ಫ್ಲವರ್. ದ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್ ಹಿಯರ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಶಿ ಅಂತಕ್ಕಂಥವ್ಳನ್ನ ಅವಳನ್ನು ಡ್ಯಾನ್ಸಿಂಗ್ ಫ್ಲವರ್ಗೆ ಹೋಲಿಕೆ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಲೈಕ್ ಅಂತಕ್ಕಂಥ ಬಂದಿದೆ ನೋಡಿ. ಸೊ ಲೈಕ್ ಅಂತಕ್ಕಂಥದ್ದು ಬಂದರೆ ಆಪ್ಷನ್ ಬಿ ಸಿಮಿಲ್ ಅಂತಕ್ಕಂಥದ್ದು ಆಗುತ್ತೆ. ಸೊ ಇದೇನಂತಂದರೆ ಫಿಗರ್ ಆಫ್ ಸ್ಪೀಚ್ ಅಂತೇಳಿ ಅಲಂಕಾರಗಳು ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದು. ಮೆಟಫೋರ್ ಅಂದರೆ ಮೆಟಫೋರ್ ಅಂದರೆ ರೂಪಕ ಅಲಂಕಾರ, ಸಿಮಿಲರ್ ಅಂದರೆ ಉಪಮಾ ಅಲಂಕಾರ ಅಂತಕ್ಕಂಥದ್ದು ಬರುತ್ತೆ. ಸೊ ಇಲ್ಲಿ ಲೈಕ್ ಅಂತಕ್ಕಂಥ ಹಂತೆ ಅಂತಕ್ಕಂಥ ಒಂದು ಉಪಮಾವಾಚಕ ಬಂದಿದೆಯಲ್ಲ, ಸೊ ಇದನ್ನು ನಾವೇನಂತ ಹೇಳ್ತೀವಿ? ಸಿಮಿಲ್, ಉಪಮಾ ಅಲಂಕಾರ ಅಂತ ಹೇಳ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದರೆ, ಚಿಲ್ಡ್ರನ್ ಲೈಕ್ ಡಿಲಿಷಿಯಸ್ ಫುಡ್, ಸೊ ಮದರ್ಸ್ ಆರ್ ಫೋರ್ಸ್ಡ್ ಟು ಪ್ರಿಪೇರ್. ಸೊ ಡಿಲಿಷಿಯಸ್ ಅಂದರೆ ಏನು? ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರ್ತಕ್ಕಂಥದ್ದು. ಸೊ ನೌನ, ವರ್ಬ, ಅಡ್ಜೆಕ್ಟಿವ, ಅಡ್ವರ್ಬ್ ಅಂತ ಕೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ಚಿಲ್ಡ್ರನ್ ಆ್ಯಂಡ್ ಮದರ್ ಅಂತಕ್ಕಂಥದ್ದು ನಾವು ನೌನ್ಗೆ ಯೂಸ್ ಮಾಡ್ತೀವಿ. ನೌನ್ ಅಂತ ಹೇಳಿದ್ರೆ ಎ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಅನಿಮಲ್ಸ್ ಆರ್ ಥಿಂಗ್ಸ್. ಇಟ್ ಮೀನ್ಸ್ ನೇಮ್ಸ್ ಅಂತ ಹೇಳ್ಬೋದು. ಥಿಂಗ್ಸ್ದಾಗಿರ್ಬೋದು, ಅನಿಮಲ್ಸ್ದಾಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿಯ ಹೆಸರಾಗಿರ್ಬೋದು. ಸೊ ಅದನ್ನು ನಾವು ನೌನ್ ಅಂತ ಹೇಳ್ತೀವಿ. ಸೊ ಆ್ಯಂಡ್ ವರ್ಬ್ ಅಂತ ಹೇಳಿದ್ರೆ ಆ್ಯಕ್ಷನ್ ವರ್ಡ್ಸ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಕ್ರಿಯಾಪದ, ಅಲ್ಲಿ ಆಕ್ಷನ್ ಆಗ್ತಕ್ಕಂಥದ್ದು. ಇಟ್ ಮೀನ್ಸ್ ಪ್ರಿಪೇರ್ ಮಾಡ್ತಕ್ಕಂಥ, ತಯಾರು ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ಸೊ ಅದನ್ನು ನಾವು ವರ್ಬ್ ಅಂತ ಹೇಳ್ತೀವಿ. ಆ್ಯಂಡ್ ಅಡ್ವರ್ಬ್ ಅಂತ ಹೇಳಿದರೆ ಈ ಪ್ರಿಪೇರ್ ಅಂತಕ್ಕಂಥದ್ದು ಏನಿದೆಯೋ ವರ್ಬ್ ಅಂತಕ್ಕಂಥದ್ದು, ಸೊ ಅದರ ಒಂದು ವಿಶೇಷತೆಯನ್ನು ತಿಳಿಸ್ತಕ್ಕಂಥದ್ದು ನಾವು ಅಡ್ವರ್ಬ್ ಅಂತ ಹೇಳ್ತೀವಿ. ಸೊ ಆ್ಯಂಡ್ ನೆಕ್ಸ್ಟ್ ಏನು ಅಡ್ಜೆಕ್ಟಿವ್ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು, ಸೊ ಇಟ್ ಮೀನ್ಸ್ ಇದು ಬಂದು ಕ್ವಾಂಟಿಟಿನ ಹೇಳ್ತಕ್ಕಂಥದ್ದು. ಯಾವುದರ ಒಂದು ಕ್ವಾಂಟಿಟಿ ಅಂತ ಹೇಳಿದರೆ, ಸೊ ಒಂದು ನೌನ್ ಆಗಿರ್ಬೋದು, ಪ್ರನೌನ್ ಆಗಿರ್ಬೋದು. ಸೊ ಅದರ ಒಂದು ಕ್ವಾಂಟಿಟಿನ ಹೇಳ್ತಕ್ಕಂಥದ್ದು ಅಂದರೆ ಕ್ವಾಲಿಟಿನ ಹೇಳ್ತಕ್ಕಂಥದ್ದು. ಸೊ ಕ್ವಾಲಿಟಿ ಇಟ್ ಮೀನ್ಸ್ ಡಿಸ್ಕ್ರೈಬ್ ದ ಕ್ವಾಲಿಟೀಸ್ ಆಫ್ ದ ನೌನ್ ಅಥವಾ ಪ್ರನೌನ್ ಅಂತ ಹೇಳಬಹುದು. ಸೊ ಅಡ್ಜೆಕ್ಟಿವ್. ಸೊ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಒಂದು ಥಿಂಗ್ಸ್ ಅಥವಾ ಒಂದು ವಸ್ತುವಿನ ಅಥವಾ ಒಂದು ಹೆಸರನ್ನ ಒಂದು ವಿಶೇಷತೆಯನ್ನು ಹೇಳ್ತಕ್ಕಂಥದ್ದು ಅಂತ ಹೇಳ್ಬೋದು. ಇಟ್ ಮೀನ್ಸ್ ಕೋಲ್ಡ್ ಹಾರ್ಟ್, ಸೊ ಈ ಥರ ಹೇಳ್ಬೋದು. ಅಥವಾ ಬ್ಯೂಟಿಫುಲ್ ಆಗಿದ್ದಾರೆ, ಹಗ್ಲಿ ಆಗಿದ್ದಾರೆ, ಅಥವಾ ಕ್ಲೆವರ್ ಆಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ, ಅಥವಾ ಶಾರ್ಟ್, ಲಾಂಗ್, ಹೈ ಆಗಿದ್ದಾರೆ. ಸೊ ಈ ಥರ ಎಲ್ಲ ನಾವು ಹೇಳ್ತಾ ಹೋಗ್ತೀವಲ್ಲ, ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ನೌನ್ನ ಡಿಸ್ಕ್ರೈಬ್ ಮಾಡ್ತಕ್ಕಂಥ ವರ್ಡ್ಗಳನ್ನ ನಾವೇನಂತ ಹೇಳ್ತೀವಿ? ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಫುಡ್ ಅಂತಕ್ಕಂಥದ್ದು ನೌನ್ ಪದ. ಸೊ ಈ ಒಂದು ನೌನ್ನ ಒಂದು ಡಿಲಿಷಿಯಸ್ ಅಂತಕ್ಕಂಥದ್ದನ್ನ ತುಂಬ ವರ್ಣನೆ ಮಾಡಿ ಹೇಳ್ತಕ್ಕಂಥದ್ದು. ಸೊ ಅಡ್ಜೆಕ್ಟಿವ್ಗೆ ಬರ್ತಕ್ಕಂಥದ್ದು. ಸೊ ಆನ್ಸರು ಅಡ್ಜೆಕ್ಟಿವ್ ಅಂತಕ್ಕಂಥದ್ದು. ಡಿಲಿಷಿಯಸ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ವರ್ಡ್ ಆಗಿರುತ್ತೆ. ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಆನ್ಸರು ಆಪ್ಷನ್ ಸಿ ಅಡ್ಜೆಕ್ಟಿವ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಟೋನಿ ಆ್ಯಂಡ್ ಬಾಬ್ ಆರ್ ವೆರಿ ಗುಡ್ ಫ್ರೆಂಡ್ಸ್, ದೆ ನೆವರ್ ಕಮ್ ಟು ಸ್ಕೂಲ್ ಲೇಟ್. ಸೊ ದ ಆ್ಯಂಟೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗಿದೆ, ಇವರಿಬ್ಬರು ಗುಡ್ ಫ್ರೆಂಡ್ಸ್. ಓಕೆ. ದೆ ನೆವರ್ ಯಾವತ್ತೂ ಸಹ ಇವರು ಲೇಟಾಗಿ ಸ್ಕೂಲ್ಗೆ ಹೋಗಿದ್ದೇ ಇಲ್ವಂತೆ. ಸೊ ಇಲ್ಲಿ ಆ್ಯಂಟೋನಿಯಮ್ನ ಕೇಳಿದರೆ, ಅಂಡರ್ಲೈನ್ ವರ್ಡ್ಗೆ ಆ್ಯಂಟೋನಿಯಮ್ನ ಕೇಳಿದರೆ, ಸೊ ಆ್ಯಂಟೋನಿಯಮ್ ಅಂತ ಹೇಳಿದರೆ ಆಪೋಸಿಟ್ ವರ್ಡ್ಸ್ ಅಂತ ಹೇಳ್ತೀವಿ. ಸೊ ಆಪೋಸಿಟ್ ವರ್ಡ್ಸ್ ವಿರುದ್ಧ ಪದಗಳು. ಸೊ ಈ ಆ್ಯಂಟೋನಿಮ್ಸ್ ಅಂತ ಹೇಳಿದಾಗ ನೆವರ್ಗೆ ಆಪೋಸಿಟ್ ವರ್ಡ್ ಯಾವ್ದು ಅಂತ ಕೇಳಿದರೆ, ಸೊ ಆಫನ್, ಸಮ್ಟೈಮ್ಸ್, ಆಲ್ವೇಸ್, ಫ್ರೀಕ್ವೆಂಟ್ಲಿ ಅಂತ ಕೊಟ್ಟಿದ್ರೆ. ಸೊ ಫ್ರೀಕ್ವೆಂಟ್. ಸೊ ಆಫನ್ಗೆ ಆಪೋಸಿಟ್ ವರ್ಡ್ ಅಂತ ಹೇಳಿದ್ರೆ ರೇರ್, ಇಟ್ ಮೀನ್ಸ್ ರೇರ್ಲಿ ಅಂತಕ್ಕಂಥದ್ದು ಬರುತ್ತೆ.
ಆ್ಯಂಡ್ ಸಮ್ಟೈಮ್ಸ್ ಅಂದರೆ ಕೆಲವೊಂದು ಸಲ ಅಂತಕ್ಕಂಥದ್ದು ಅರ್ಥ ಬರುತ್ತೆ. ಸೊ ಅದು ಬರೋದಿಲ್ಲ. ನೆವರ್ ಅಂದರೆ ಯಾವಾಗಲೂ ಇಲ್ಲ ಅಂತಕ್ಕಂಥದ್ದು. ಸೊ ಆಲ್ವೇಸ್ ಅಂದರೆ ಎನಿ ಟೈಮ್, ಇಟ್ ಮೀನ್ಸ್ ಎಲ್ಲ ಟೈಮಲ್ವೇ ಅಂತಕ್ಕಂಥದ್ದು. ಆಪ್ಷನ್ ಸಿ ಆಲ್ವೇಸ್ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. And the next question is, we went to a function, the dash arrange of the function was very nice, the correct word to be filled in the blank is ಅಂತ ಕೊಟ್ಟಿದ್ದಾರೆ. ಸೊ we went to a function, the dash of the function was very nice ಅಂದರೆ ನಾವು ಫಂಕ್ಷನ್ಗೆ ಹೋಗಿದ್ವಿ, ಅಲ್ಲಿ ಏನಾಗಿತ್ತು, ತುಂಬ ಫಂಕ್ಷನ್ ಅರೇಂಜ್ಮೆಂಟು ತುಂಬ ಚೆನ್ನಾಗಿ ಮಾಡಿದ್ರು ಅಂತಕ್ಕಂಥದ್ದು. ಸೊ ಅಲ್ಲಿ ಅರೇಂಜಿಂಗ್ ಅಂತ ಹೇಳೋದಕ್ಕಿಂತ ಅರೇಂಜ್ಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಅರೇಂಜ್ಮೆಂಟ್ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರುತ್ತೆ. we went to a function, the arrangement of the function was very nice. ಇಲ್ಲ ಅಂದರೆ ನೋಡಿ ಇಲ್ಲಿ the arranging of the function was very nice ಅಂತ ಬರುತ್ತಾ. ಸೊ the arranged of the function was very nice ಬರುತ್ತಾ. ಸೊ the arrange of the function was very nice ಬರುತ್ತಾ. ಸೊ ನಾವು ಹೇಳ್ತಕ್ಕಂಥದ್ದು ಅರೇಂಜ್ಮೆಂಟ್ ಅಂತಕ್ಕಂಥದ್ದು ಹೆಲ್ಪ್. ಸೊ ಆನ್ಸರು ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ದ ವರ್ಡ್ ದಟ್ ಹ್ಯಾಸ್ ಸಿಂಗಲ್ ಸಿಲಬಲ್. ಸಿಂಗಲ್ ಸಿಲಬಲ್ ಅಂದರೆ ಏನು ಅಂತ ನಾವು ನೋಡ್ತಾ ಹೋದರೆ, ಸೊ ಇದು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಬರೋದಿಲ್ಲ, ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಂದು ವರ್ಡ್ನ ತೊಗೊಳ್ತೀವಲ್ಲ, ಸೊ ಅದು ನಾವು ಸಿಂಗಲ್ ಸಿಲಬಲ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ನೋಡಿ ಇಲ್ಲಿ ಐಡಿಯಾ ಅಂತಕ್ಕಂಥ ನಾವು ಏನು ಬರ್ತೀವಿ, ಐಡಿಯಾ ಅಂತ ಬರಿತೀವಲ್ವಾ. ಸೊ ಇಲ್ಲಿ 1 2 3 ಆಯಿತು. ಟೇಬಲಲ್ಲಿ ಇಲ್ಲಿ ಬಲ್ ಅಂತಕ್ಕಂಥ ಏನು ಅರ್ಧ ವ್ಯಂಜನಾಕ್ಷರ, ಸೊ ಅದನ್ನು ನಾವು ಕೌಂಟ್ ತೊಗೊಳಾಗಿಲ್ಲ. ಸೊ 1 ಬಲ್ ಅಂತಕ್ಕಂಥದ್ದು 2 ಆಯಿತು. ಆ್ಯಂಡ್ ಪೇಪರ್ ಅಂತ ತೊಗೊಂಡಾಗ ಪೇಪರ್, ಸೊ ನೋಡಿ ಇಲ್ಲಿ ಪೇ ಅಂತಕ್ಕಂಥ 1, ಪರ್ ಅಂತಕ್ಕಂಥದ್ದು 1, ಟೋಟಲ್ 2 ಆಯಿತು. ಆ್ಯಂಡ್ ಸ್ಕೂಲ್ ಅಂತ ತೊಗೊಂಡಾಗ ಸ್ಕೂಲ್, ಸೊ ನೋಡಿ ಇಲ್ಲಿ ಸ್ಕೂಲ್ ಅಂತಕ್ಕಂಥ 1 ಇರ್ತಕ್ಕಂಥದ್ದು. ಸೊ ಈ ಒಂದನ್ನ ನಾವು ಸಿಂಗಲ್ ಸಿಲಬಲ್ ಅಂತ ಹೇಳ್ತೀವಿ. ಸೊ ಆನ್ಸರು ಆಪ್ಷನ್ ಡಿ, ಸ್ಕೂಲ್ ಸಿಂಗಲ್ ಸಿಲಬಲ್ ವರ್ಡ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಹಿ ಸೈಡ್ ಐ ಆಮ್ ಎ ಡಾಕ್ಟರ್, ದ ರೈಟ್ ಕ್ವಶನ್ ಟಗ್ ಫಾರ್ ದ ಹೆಬೋ ಸ್ಟೇಟ್ಮೆಂಟ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಫಸ್ಟು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೋ, ಸೆಂಟೆನ್ಸ್ ಏನು ಕೊಟ್ಟಿದ್ದಾರೋ, ಸೊ ಅದು ಪಾಸಿಟಿವ್ ಸೆಂಟೆನ್ಸ್ ಅಥವಾ ನೆಗೆಟಿವ್ ಸೆಂಟೆನ್ಸ್ ಅಂತ ನೋಡ್ಕೊಳ್ಬೇಕಾಗುತ್ತೆ. ಈ ಸೈಡ್ ಐ ಆಮ್ ಎ ಡಾಕ್ಟರ್, ನಾನು ಡಾಕ್ಟರ್ ಅಂತ ಅವ್ನು ಹೇಳ್ತಾನೆ. ಸೊ ಅದು ಏನಾಗುತ್ತೆ, ಪಾಸಿಟಿವ್ ಆಯಿತು, ಪಾಸಿಟಿವ್ ಸೆಂಟೆನ್ಸು. ಸೊ ನಮಗೆ ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಕೊಟ್ಟರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಆಗಬೇಕು, ನೆಗೆಟಿವ್ ಸೆಂಟೆನ್ಸ್ ಕೊಟ್ಟರೆ ಪಾಸಿಟಿವ್ ಟ್ಯಾಗ್ ಆಗಬೇಕು. ಸೊ ಓಕೆನಾ. ಸೊ ಇಲ್ಲಿ ನಮ್ಗೆ ಅರ್ಥ ಆಗಿದೆ, ಇದು ಪಾಸಿಟಿವ್ ಅಂತ ಹೇಳಿದಾಗ ಇಲ್ಲಿ ನಮಗೆ ನೆಗೆಟಿವ್ ಬರಬೇಕು. ನೆಗೆಟಿವ್ ಅಂತಂದರೆ ನಾಟ್ ಅಂತಕ್ಕಂಥದ್ದು ಬರಬೇಕು. ಸೊ ನಾಟ್ ಅಂತಕ್ಕಂಥದ್ದು ಬರಬೇಕು. ಇಲ್ಲಿ ಹ್ಯಾಮ್ ಐ ಆಗಲಿ ಆ್ಯಂಡ್ ಈಸ್ ಅಂತಕ್ಕಂಥದ್ದಾಗಲಿ ಬರೋದಿಲ್ಲ. ಓಕೆ. ಸೊ ಆ್ಯಂಡ್ ಇವೆರಡು ನೋಡ್ತಾ ಹೋದಾಗ ಇಲ್ಲಿ ಹ್ಯಾಮ್ ಬರಬೇಕಾ ಹಾರ್ ಬರಬೇಕಂತ ನೋಡಿದ್ರೆ ನಾವು ಯಾವುದೇ ಒಂದು ಕ್ವಶನ್ ಟ್ಯಾಗ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ಏನು ಕೊಟ್ಟಿರ್ತಾರೋ ಸೊ ಅದನ್ನೇ ನಾವು ಮಾಡಬೇಕಾಗುತ್ತೆ. ಬಟ್ ಹ್ಯಾಮ್ ಅಂತಕ್ಕಂಥದ್ದು ಒಂದನ್ನು ಬಿಟ್ಟು ನಾವು ಮಿಕ್ಕಿದ್ದದೆಲ್ಲನೂ ಸಹ ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಹ್ಯಾಮ್ ಅಂತ ಬಂದಾಗ ನಾವು ಇಲ್ಲಿ ಹಾರ್ ಅಂತ ಯೂಸ್ ಮಾಡಬೇಕು. ಸೊ ಓಕೆ. ಸೊ ಆರ್ ನಾಟ್ ಹೈ ಅಂತಕ್ಕಂಥದ್ದು. ಸೊ ಇಲ್ಲೇನಾದ್ರು ಈಸ್ ಕೊಟ್ಟಿದ್ರೆ ನಾವು ಏನು ಮಾಡಬೇಕಾಗುತ್ತೆ, ಈಸ್ ಅಂಟ್ ಐ ಅಂತ ಬರುತ್ತೆ. ಅಥವಾ ಇಲ್ಲೇನಾದರೂ ಹಾರ್ ಕೊಟ್ಟಿದ್ರೆ ಆರ್ ಅಂಟ್ ಈ ಅಂತಕ್ಕಂಥದ್ದು ಬರುತ್ತೆ, ಅರಂಟ್ ಹೈ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲೇನಾದರೂ ವಾಸ್ ಕೊಟ್ಟಿದ್ರೆ ವಾಸ್ ಅಂಟ್ ಹೈ ಅಂತಕ್ಕಂಥದ್ದು ಬರುತ್ತೆ. ವರ್ ಕೊಟ್ಟಿದ್ರೆ ವರ್ ನಾಟ್ ಹೈ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು COULD ಕುಡ್ಡು ಹುಡ್ಡು ಶುಡ್ ಅಂತ ಏನು ಬರುತ್ತೆ, ಸೊ ಅದಕ್ಕೆ ಚೇಂಜಸ್ ಆಗುತ್ತೆ. ಅದೇಂತ ನೆಕ್ಸ್ಟ್ ಒಂದು ಕ್ವಶನ್ ತೊಗೊಂಡು ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಈಗ ಸದ್ಯಕ್ಕೆ ಇದನ್ನು ನೋಡ್ತಾ ಹೋದರೆ ಈಸು ವಾಸು ಆರು ವರು ಹ್ಯಾಸ್ ಹ್ಯಾವ್ ಏನೇ ಬಂದರೂ ಸಹ ನೀವು ಸೇಮ್ ಅದನ್ನೇ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಬಟ್ ಹ್ಯಾಮ್ ಅಂತ ಬಂದರೆ ನೀವು ಅಲ್ಲಿ ಹ್ಯಾಮ್ ತೊಗೊಳಂಗಿಲ್ಲ, ಆರ್ ಅಂತಕ್ಕಂಥದ್ದು ನೀವು ತೊಗೊಳ್ಬೇಕಾಗುತ್ತೆ. ಓಕೆನಾ. ಸೊ ಇದೊಂದು ಪಾಯಿಂಟ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಆನ್ಸರ್ ಬಂದು ಆಪ್ಷನ್ ಡಿ, ಆರ್ ಅಂಡ್ ಐ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಪೆಲ್ಲಿಂಗ್ನ ಕರೆಕ್ಟ್ ಮಾಡಬೇಕಾಗಿದ್ದೆ ಇಲ್ಲಿ. ಸೊ ಅಬಾಂಡೆಂಟ್ ಅಂತಕ್ಕಂಥದ್ದು ಯಾವುದಂತ ಹೇಳಿದ್ರೆ ಇಲ್ಲಿ ABU ಅಂತಕ್ಕಂಥದ್ದು ಬರುತ್ತೆ, ABA ಬರೋದಿಲ್ಲ. ಆ್ಯಂಡ್ ಲಾಸ್ಟ್ ಅಂತ ಹೇಳಿದ್ರೆ DA ಅಂತಕ್ಕಂಥದ್ದು ಅಬಾಂಡೆಂಟ್. ಸೊ ಅಬಾಂಡೆಂಟ್ ಅಂತಂದರೆ ಹೇರಳವಾಗಿ ಯಥೇಚ್ಛವಾಗಿ ಅಂತ ಅರ್ಥ ಬರುತ್ತೆ. ಸೊ ಇದಕ್ಕೆ ಒಂದು ಆಪೋಸಿಟ್ ವರ್ಡ್ ಅಂತ ಹೇಳಿದ್ರೆ ಪ್ಲೆಂಟಿಫುಲ್ ಅಂತಕ್ಕಂಥದ್ದು, ಪ್ಲೆಂಟಿಫುಲ್. ಓಕೆ. ಸೊ ಇದರ ಒಂದು ಆಪೋಸಿಟ್ ವರ್ಡ್ ಪ್ಲೆಂಟಿಫುಲ್. ಅಬಾಂಡೆಂಟ್ ಬಂದು ಇದು ಸರಿಯಾಗಿರ್ತಕ್ಕಂಥ ಒಂದು ಸ್ಪೆಲ್ಲಿಂಗ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ದ ಶಾರ್ಟ್ ಸ್ಟೋರೀಸ್ ನೋಡಿ, ಇದು ಸ್ಟೋರೀಸ್ ಫ್ಲೂರಲ್ ಫಾರ್ಮಲ್ಲಿದೆ. ಡ್ಯಾಶ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ದ ಚಿಲ್ಡ್ರನ್ ಟು ರೋಡ್, ದ ಆಕ್ಸಿಲರಿ ವರ್ಬ್ ಟು ಯೂಸ್ ಟು ಹಿಯರ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಆಕ್ಸಿಲರಿ ವರ್ಬ್ ಯಾವ್ದು ಬರಬೇಕಿಲ್ಲ ಅಂತ ಕೇಳಿರ್ತಕ್ಕಂಥದ್ದು. ಸೊ ಶಾರ್ಟ್ ಸ್ಟೋರೀಸ್ ಅಂತ ಹೇಳಿದಾಗ ಇಲ್ಲಿ ಫ್ಲೂರಲ್ ಫಾರ್ಮ್ ಅಂತ ಬಂದಿದೆ ಅಂತ ನಾವು ಹೇಳಿದ್ರೆ ನಾವು ಏನು ಮಾಡಬೇಕಾಗುತ್ತೆ, ARERನ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಶಂಕರಾಚಾರ್ಯ ವಾಸ್ ಬೋರ್ನ್ ಅಟ್ ಕಾಲಾಡಿ ಇನ್ ಕೇರಳ ಅಂತ ಕೊಟ್ಟಿದ್ದಾರೆ. ಚೂಸ್ ದ ಕರೆಕ್ಟ್ ಪಂಕ್ಚುಯೇಷನ್ ಫಾರ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದೇ ಪಂಕ್ಚುಯೇಷನ್ ಮಾರ್ಕ್ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಫುಲ್ ಸ್ಟಾಪ್. ಸೊ ಇದರ ಪ್ರಕಾರ ನೋಡ್ತಾ ಹೋದರೆ ಫುಲ್ ಸ್ಟಾಪ್ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟು ಚೂಸ್ ದ ಕರೆಕ್ಟ್ ಪಂಕ್ಚುಯೇಷನ್ ಫಾರ್ ದ ಹೆಬೋ ಅಂತ ಕೊಟ್ಟಿದ್ದಾರಲ್ವಾ. ಸೊ ಇಲ್ಲಿ ಏನಾದ್ರೂ ಎಕ್ಸ್ಟ್ರಾ ಬರಬೇಕಿತ್ತೇನೋ ಅಂತಕ್ಕಂಥ ಒಂದು
ಬೇರೆ ಒಂದು ಪಂಕ್ಚುಯೇಷನ್ ಮಾರ್ಕ್ ಯಾವುದಕ್ಕಾದ್ರೂ ಬರಬೇಕಿತ್ತಾ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಸೊ ಅದು ಕರೆಕ್ಟಾಗಿ ಇಲ್ಲಿ ಕ್ವಶನ್ನು ಸರಿಯಾಗಿ ಒಂದು ಇದರಲ್ಲಿಲ್ಲ, 2 ಕ್ವಶನ್ನ ಇಲ್ಲಿ ರೈಸ್ ಮಾಡ್ತಾ ಇದೆ. ಸೊ ಒಂದು ಕ್ವಶನ್ ಏನಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸಲ್ಲಿ ಯಾವ ಒಂದು ಪಂಕ್ಚುಯೇಷನ್ ಮಾರ್ಕ್ ಇದೆ ಅಂತಕ್ಕಂಥದ್ದು, ಫುಲ್ ಸ್ಟಾಪ್. ಬಟ್ ಚೂಸ್ ದ ಕರೆಕ್ಟ್ ಪಂಕ್ಚುಯೇಷನ್ ಫಾರ್ ದ ಹೆಬೋ ಅಂತ ಕೊಟ್ಟಿದ್ದಲ್ಲ. ಸೊ ಪಂಕ್ಚುಯೇಷನ್ ಯಾವುದು ಕರೆಕ್ಟಾಗಿ ಸೂಟಬಲ್ ಆಗಬೇಕಿತ್ತು ಅಂತಕ್ಕಂಥದ್ದು. ಸೊ ಆ ಒಂದು ಕ್ವಶನು ಸಹ ರೈಸ್ ಆಗ್ತಾ ಹೋಗುತ್ತೆ ಇಲ್ಲಿ. ಸೊ ಅದನ್ನು ಏನಾದರೂ ಇದೆ ಅಂತ ಅನಿಸೋದು ನಿಮಗೆ ಕಾಮೆಂಟಲ್ಲಿ ತಿಳಿಸ್ತಾ ಹೋಗಿ. ಸೊ ಆನ್ಸರು ಆ್ಯಂಡ್ ಕ್ವಶನ್ ಎರಡೂ ಸಹ ಬರಬೇಕು. ನಿಮಗೇನಾದ್ರು ಡೌಟ್ಸ್ ಇದ್ದರೆ ಈ ಒಂದು ಕ್ವಶನ್ ಬಗ್ಗೆ. ಆ್ಯಂಡ್ ನೆಕ್ಸ್ಟು ದ ವರ್ಡ್ ದಟ್ ಡಸ್ ನಾಟ್ ರೈಮ್ ವಿತ್ ಅದರ್ 3 ವರ್ಡ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ರೈಮಿಂಗ್ ವರ್ಡ್ಸ್ ಅಂದರೆ ನಮ್ಗೆ ಗೊತ್ತಿದೆ. ಸೊ ಪ್ರಾಸ ಪದಗಳು ಅಂತ ಹೇಳ್ತೀವಿ, ಗ್ಲಿ, ಫ್ಲೀ, ನೀ ಇಂತಕ್ಕಂಥದ್ದು. ಸೊ ಫ್ಲೀ ಅಂತಕ್ಕಂಥದ್ದು ಇದರಿಂದ ಹೊರತಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರು ಆಪ್ಷನ್ ಸಿ ಅಂತ ಹೇಳಬಹುದು. ಆ್ಯಂಡ್ ಲಾಸ್ಟ್ ಕ್ವೆಶನ್, ಚೂಸ್ ದ ರೈಟ್ ವರ್ಡ್ ದಟ್ ಕಾಲೋಕೇಟ್ಸ್ ವಿತ್ ದ ವರ್ಡ್ ರ್ಯಾಪಿಡ್ ಅಂತ ಕೊಟ್ಟಿದ್ದಾರೆ. ಸೊ ಕಾಲೋಕೇಟ್ ಅಂದರೆ ಏನು, ಫಸ್ಟ್ ಆಫ್ ಆಲ್ ಅದನ್ನು ನಾವು ನೋಡಬೇಕಾಗುತ್ತೆ. ಸೊ ಇದು ಒಂದು ರೇರ್ ವರ್ಡ್ ಅಂತಲೇ ಹೇಳಬಹುದು. ಸೊ ಕಾಲೋಕೇಟ್ ಅಂತ ಹೇಳಿದ್ರೆ ಜೋಡಿ ಪದ ಅಂತ ಹೇಳ್ತೀವಲ್ಲ. ಸೊ ಜೋಡಿ ಪದ ಅದರ ಜೊತೆ ಬರ್ತಕ್ಕಂಥ ಒಂದು ಪದ ಯಾವುದು ಅಂತ. ಸೊ ನೋಡಿ ಇಲ್ಲಿ ಫಾಸ್ಟ್ ಮತ್ತು ಬ್ರಿಸ್ಕ್ ಅಂತಕ್ಕಂಥದ್ದು ಏನಿದೆಯೋ, ಸೊ ಇವೆರಡು ಬಂದು ಈ ಒಂದು ರ್ಯಾಪಿಡ್ಗೆ ಸಿನೋನಿಯಮ್ಸ್ ವರ್ಡ್ಸ್. ಇಟ್ ಮೀನ್ಸ್ ಸಮಾನಾರ್ಥಕ ಪದಗಳು ಸಿನೋನಿಯಮ್ಸ್ ಆಗುತ್ತೆ. ಆ್ಯಂಡ್ ಹಗ್ ಅಂತಕ್ಕಂಥದ್ದು ಬರೋದಿಲ್ಲ. ಆ್ಯಂಡ್ ಗ್ರೌತ್ ಅಂತಕ್ಕಂಥದ್ದು ಏನಿದೆಯೋ, ಸೊ ಇದು ಒಂದು ಕಾಲೋಕೇಟ್ಸ್, ರ್ಯಾಪಿಡ್ಗೆ ಕಾಲೋಕೇಟ್ಸ್ ಅಂತ ಹೇಳ್ಬೋದು. ಇಟ್ ಮೀನ್ಸ್ ಇದು ರ್ಯಾಪಿಡ್ ಗ್ರೋತ್ ಅಂತ ಹೇಳ್ತೀವಿ. ಯಾವುದೋ ಒಂದು ತುಂಬ ಬೆಳವಣಿಗೆ ಆಯ್ತು ಅಂತ ಹೇಳಿದ್ರೆ ಅದನ್ನು ನಾವು ರ್ಯಾಪಿಡ್ ಗ್ರೋತ್ ಅಂತ ಹೇಳ್ತೀವಿ. ತುಂಬ ಒಂದು ಸ್ಪೀಡಲ್ಲಿ ಗ್ರೋತ್ ಆಗ್ತಕ್ಕಂಥದ್ದು. ಇದು ಜಾಸ್ತಿ ಎಲ್ಲಿ ಅಂದರೆ ಬಿಸ್ನೆಸ್ ಇದರಲ್ಲಿ ಜಾಸ್ತಿ ಯೂಸ್ ಆಗ್ತಕ್ಕಂಥದ್ದು ರ್ಯಾಪಿಡ್ ಗ್ರೋತ್ ಅಂತಕ್ಕಂಥದ್ದು. ಸೊ ಇಲ್ಲಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಕಾಲೋಕೇಟ್ ಅಂದರೆ ಈ ಒಂದು ಪದದ ಜೊತೆ ಇನ್ನೊಂದು ಪದ ಯೂಸ್ ಮಾಡಿ ಹೇಳ್ತಕ್ಕಂಥ ಒಂದು ಪದ ಅಂತ ಹೇಳಬಹುದು. ಸೊ ರ್ಯಾಪಿಡ್ ಗ್ರೋತ್ ಅಂತಕ್ಕಂಥದ್ದು. ಸೊ ಫಾಸ್ಟ್ ಬ್ರಿಸ್ಕ್ ಬಂದು ರ್ಯಾಪಿಡ್ಗೆ ಒಂದು ಸಮಾನಾರ್ಥಕ ಪದ, ಸಿನೋನಿಯಂ ಪದಗಳಾಗುತ್ತೆ. ಓಕೆ, ಸೊ ಇಷ್ಟು ಬಂದು ಈ ಒಂದು ಇಂಗ್ಲೀಷ್ ಪೇಪರ್ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಇಫ್ ಎನಿ ಡೌಟ್ಸ್ ಕಮೆಂಟಲ್ಲಿ ತಿಳಿಸ್ತಾ ಹೋಗಿ. ಥ್ಯಾಂಕ್ ಯು.